Good morning all. So in previous class, we had discussion on operators in C. Adralli 3 categories of operators ಬಗ್ಗೆ discuss ಮಾಡಿದ್ವಿ. So unary operators, binary operators ಮತ್ತು ternary operators ಅಂತ. ಆಮೇಲೆ ಟೈಪ್ಸ್ ಆಫ್ ಆಪರೇಟರ್ಸ್ ನಲ್ಲಿ 8 ಟೈಪ್ಸ್ ಗಳನ್ನ ನಿಮ್ಗೆ ಹೇಳಿದ್ದೆ. ಅದರಲ್ಲಿ ಫಸ್ಟ್ ಅರ್ಥಮೆಟಿಕ್ ಆಪರೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಇವತ್ತು ಇನ್ನು 2 ಟೈಪ್ ಆಫ್ ಆಪರೇಟರ್ ಬಗ್ಗೆ ಇವತ್ತಿನ ಸೆಷನ್ ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಅದರಲ್ಲಿ ರಿಲೇಷನಲ್ ಆಪರೇಟರ್ಸ್ ಅಂತ ಒಂದು ಬರುತ್ತೆ, ಇನ್ನೊಂದು ಲಾಜಿಕಲ್ ಆಪರೇಟರ್ಸ್ ಅಂತ ಬರುತ್ತೆ. ಓಕೆ, So today's session is, this is a part 2 continuation of operators in C. Okay. So ಇವತ್ತಿನ ಕ್ಲಾಸ್ ನಲ್ಲಿ the first ಎರಡನೇ type of operator, that is relational operators. Okay. So relational operators basically used to compare two operands. Two operands means two values. ಎರಡು ಕಾನ್ಸ್ಟೆಂಟ್ಸ್ ಗಳನ್ನ, ಎರಡು ವ್ಯಾಲ್ಯೂಸ್ ಗಳನ್ನ ಕಂಪೇರ್ ಮಾಡೋದಕ್ಕೆ ರಿಲೇಷನಲ್ ಆಪರೇಟರ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಸೊ ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಸೊ ಕೆಲವು ಸಂದರ್ಭಗಳಲ್ಲಿ ನಾವು ಎರಡು ಸಂಖ್ಯೆಗಳನ್ನ ಹೋಲಿಕೆ ಮಾಡುವಂತಹ ಅವಶ್ಯಕತೆ ಇರುತ್ತೆ. ಅಂತ ಸಂದರ್ಭಗಳಲ್ಲಿ ನಾವು ರಿಲೇಷನಲ್ ಆಪರೇಟರ್ಸ್ ಗಳನ್ನ ಬಳಕೆ ಮಾಡಬಹುದು ಅಂತ. ಸೊ ಬೇಸಿಕಲಿ ಎರಡು ಕಾನ್ಸ್ಟೆಂಟ್ ಅಥವಾ ಎರಡು ವೇರಿಯಬಲ್ಸ್ ಗಳ ನಡುವೆ ಇರುವಂತಹ ರಿಲೇಶನ್ಶಿಪ್ ಹೇಗಿದೆ ಅನ್ನೋದನ್ನ ಹೇಳೋದೇ ರಿಲೇಷನಲ್ ಆಪರೇಟರ್ಸ್ ಗಳ ಒಂದು ರಿಸಲ್ಟ್ ಆಗಿರುತ್ತೆ. ಆಮೇಲೆ ಈ ರಿಲೇಷನಲ್ ಆಪರೇಟರ್ಸ್ ಗಳನ್ನ ಕಂಪ್ಯಾರಿಸನ್ ಮಾಡಿದ ನಂತರ, ಸೊ ಇಟ್ ಶೋಸ್ ಇಟ್ಸ್ ರಿಸಲ್ಟ್ ಐದರ್ ಇನ್ ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂ. ಅಂದ್ರೆ ಎರಡು ಸಂಖ್ಯೆಗಳನ್ನ ಅಥವಾ ಎರಡು ಕಾನ್ಸ್ಟೆಂಟ್ ಗಳನ್ನ ಹೋಲಿಕೆ ಮಾಡಿದ ನಂತರ ಎರಡು ಸರಿ ಇದೆನೋ ಇಲ್ಲ ಅನ್ನುವಂಥದ್ದನ್ನ, ಸೊ ಅದು ಯಾವ ರೀತಿಯಲ್ಲಿ ರಿಸಲ್ಟ್ ತೋರಿಸುತ್ತೆ ಅಂತಂದ್ರೆ, ಸೊ ಇಟ್ ಶೋಸ್ ಇನ್ ಟರ್ಮ್ಸ್ ಆಫ್ ಟ್ರೂ ಅಥವಾ ಫಾಲ್ಸ್. ಅದು ಸರಿ ಇದ್ರೆ ಟ್ರೂ ಅಂತ ಹೇಳುತ್ತೆ, ತಪ್ಪಿದ್ರೆ ಫಾಲ್ಸ್ ಅಂತ ಹೇಳುತ್ತೆ. ಇವು ಎರಡೇ ರಿಸಲ್ಟ್ ಗಳನ್ನ ಮಾತ್ರ ಅದು ಕೊಡುತ್ತೆ. ಯಾವ್ದಾದ್ರಲ್ಲಿ ಎರಡರಲ್ಲಿ ಒಂದನ್ನು ಮಾತ್ರ ತೋರಿಸುತ್ತೆ, ಎರಡು ತೋರಿಸೋದಿಲ್ಲ. ಸೊ ಅಕಸ್ಮಾತ್ ಕಂಪ್ಯಾರಿಸನ್ ಸರಿ ಇತ್ತಂದ್ರೆ ಅದು ಟ್ರೂ ಅಂತ ಹೇಳ್ಬೋದು, ಅಥವಾ ನಾನ್ ಝೀರೋ ವ್ಯಾಲ್ಯೂ ಕೂಡ ತೋರಿಸಬಹುದು. ನಾನ್ ಝೀರೋ ಅಂದ್ರೆ 1 ಅಂತ ಅರ್ಥ, ಅಕಸ್ಮಾತ್ ಅದು ಫಾಲ್ಸ್ ಅಂತ ಹೇಳಿದ್ರೆ 0 ಅಂತ ಅರ್ಥ. ಸೊ ಈ ರೀತಿಯಲ್ಲಿ ಸೊ ನಿಮಗೆ ವ್ಯಾಲ್ಯೂಸ್ ಗಳನ್ನ ಐದರ್ ಟ್ರೂ ಅಥವಾ ಫಾಲ್ಸ್ ರೂಪದಲ್ಲಿ ಅದು ತೋರಿಸುತ್ತೆ. ಆಮೇಲೆ ರಿಲೇಷನಲ್ ಆಪರೇಟರ್ಸ್ ಗಳಲ್ಲಿ ದೇರ್ ಆರ್ 6 ಆಪರೇಟರ್ಸ್. ಅವು ಯಾವ್ಯಾವು ಅಂದ್ರೆ, ಸೊ ಲೆಸರ್ ದ್ಯಾನ್ ಅಥವಾ ಲೆಸ್ ದ್ಯಾನ್, ಈಕ್ವಲ್ ಟು ಅಥವಾ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ನಾಟ್ ಈಕ್ವಲ್ ಟು ಅನ್ನುವಂತ ಆಪರೇಟರ್ಸ್ಗಳು. ಸೊ ಇಲ್ಲಿ ಲೆಸ್ ದ್ಯಾನ್ ಮತ್ತು ಲೆಸ್ ದ್ಯಾನ್ ಈಕ್ವಲ್ ಟು ಮತ್ತು ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇವುಗಳಿಗೆ ಫಸ್ಟ್ ಪ್ರಿಸಿಡೆನ್ಸ್ ಇದೆ, ಅಂದ್ರೆ ಮೊದಲನೇ ಆದ್ಯತೆ. ನೀವು ಕಂಪ್ಯಾರಿಸನ್ ಮಾಡುವಾಗ ಎಲ್ಲಾ ಆಪರೇಟರ್ಸ್ ಗಳ ಕಾಂಬಿನೇಷನ್ ಒಂದೇ ಸೈಮಲ್ಟೇನಿಯಸ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ಅದು ಫಸ್ಟ್ ಪ್ರಿಫರೆನ್ಸ್ ಎದಕ್ಕೆ ಕೊಡುತ್ತೆ ಅಂದ್ರೆ ಲೆಸ್ ದ್ಯಾನ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಈಕ್ವಲ್ ಟು ಆಪರೇಟರ್ ಗಳಿಗೆ ಫಸ್ಟ್ ಪ್ರಿಸಿಡೆನ್ಸ್ ಕೊಡುತ್ತೆ. ಆಮೇಲೆ ಆಲ್ವೇಸ್ ಲೆಫ್ಟ್ ಟು ರೈಟ್ ಅದು ಏನ್ ಮಾಡುತ್ತೆ, ಸೊ ಎಕ್ಸ್ಪ್ರೆಷನ್ಸ್ ಗಳನ್ನ ಸಾಲ್ವ್ ಮಾಡುತ್ತೆ. ಆಮೇಲೆ ಈಕ್ವಲ್ ಟು ಮತ್ತು ನಾಟ್ ಈಕ್ವಲ್ ಟು. ಸೊ ಈಕ್ವಲ್ ಟು ಅನ್ನೋದು ಸಿಂಗಲ್ ಈಸ್ ಈಕ್ವಲ್ ಟು ಯೂಸ್ ಮಾಡಲ್ಲ, ಯಾಕಂದ್ರೆ ಸಿಂಗಲ್ ಈಸ್ ಈಕ್ವಲ್ ಟು ಗೆ ಅಸೈನ್ಮೆಂಟ್ ಆಪರೇಟರ್ ಅಂತ ಕರೀತಾರೆ. ಹಿಂಗಾಗಿ ರಿಲೇಷನಲ್ ಆಪರೇಟರ್ ನಲ್ಲಿ ಡಬಲ್ ಈಕ್ವಲ್ ಟು ಏನಿದೆ ಅದು ಈಕ್ವಲ್ ಟು ಆಪರೇಟರ್ ಅಂತ ಹೇಳ್ತಾರೆ. ಆಮೇಲೆ ಎಕ್ಸ್ಕ್ಲಮೇಷನ್ ಈಸ್ ಈಕ್ವಲ್ ಟು ಸಿಂಬಲ್ ಅನ್ನ ನಾಟ್ ಈಕ್ವಲ್ ಟು ಅಂತ ಹೇಳಿ ಬಳಕೆ ಮಾಡ್ತಾರೆ. ಓಕೆ, ಸೊ ಈ ಎರಡೂ ಆಪರೇಟರ್ ಗಳನ್ನ ಎರಡನೇ ಆದ್ಯತೆ ಮೇರೆಗೆ, ಅಂದ್ರೆ ಇದಕ್ಕೆ ಪ್ರಿಸಿಡೆನ್ಸ್ 2 ಅಂತ ಇದೆ, ಅಂದ್ರೆ ಸೆಕೆಂಡ್ ಪ್ರಿಫರೆನ್ಸ್, ಎರಡನೇ ಆದ್ಯತೆ ಮೇರೆಗೆ ಎಕ್ಸ್ಪ್ರೆಷನ್ಸ್ ಗಳನ್ನ ಸಾಲ್ವ್ ಮಾಡುವಲ್ಲಿ ಬಳಕೆ ಮಾಡುತ್ತೆ ಅಂತ ಹೇಳಿ. ಸೊ ಈ 6 ಆಪರೇಟರ್ಸ್ ಗಳಿಗೆ ರಿಲೇಷನಲ್ ಆಪರೇಟರ್ಸ್ ಅಂತ ಕರೀತಾರೆ.
ಆಮೇಲೆ ಈ ರಿಲೇಷನಲ್ ಆಪರೇಟರ್ಸ್ ಗಳನ್ನ ಹೆಂಗೆ ಕಂಪ್ಯಾರಿಸನ್ ಮಾಡುತ್ತೆ ಒನ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ತೋರಿಸಿದೀನಿ. ಸಪೋಸ್ ಥಿಂಕ್ ದಟ್ ಇಫ್ ಎ ಈಕ್ವಲ್ ಟು 100 ಅಂಡ್ ಬಿ ಈಕ್ವಲ್ ಟು 80 ಇದೆ ಅಂತ ಅನ್ಕೊಳ್ಳಿ. ಎ ಗ್ರೇಟರ್ ದನ್ ಬಿ ಅಂತ ನಾನು ಕಂಪ್ಯಾರಿಸನ್ ಮಾಡಿದ್ರೆ ಅದು ಉತ್ತರ ಏನ್ ಕೊಡುತ್ತೆ ಗೊತ್ತಾ? ಟ್ರೂ ಅನ್ನುತ್ತೆ. ಯಾಕೆ ಹೇಳಿ? ಸೊ 100 80ಕ್ಕಿಂತ ದೊಡ್ಡ ಸಂಖ್ಯೆನ ಚಿಕ್ಕ ಸಂಖ್ಯೆನ? ದೊಡ್ಡ ಸಂಖ್ಯೆ. ಸೊ ಹಿಂಗಾಗಿ ಇಲ್ಲಿ ಏನ್ ಉತ್ತರ ಬರುತ್ತೆ? ಸೊ ಎ ಗ್ರೇಟರ್ ದನ್ ಬಿ ಇಸ್ ಎ ಟ್ರೂ. ಅದೇ ಎ ಲೆಸ್ ದನ್ ಬಿ ಅಂತ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಉತ್ತರ ಏನ್ ಬರುತ್ತೆ? ಫಾಲ್ಸ್ ಬರುತ್ತೆ. ಯಾಕೆ ಹೇಳಿ? 100 80ಕ್ಕಿಂತ ಚಿಕ್ಕ ಸಂಖ್ಯೆನ? ಅಲ್ಲ. ಸೊ ಹಿಂಗಾಗಿ ಇಲ್ಲಿ ಉತ್ತರ ಏನ್ ಬರುತ್ತೆ? ಕಂಪ್ಯಾರಿಸನ್ ಮಾಡಿದಾಗ ಫಾಲ್ಸ್ ಬರುತ್ತೆ. ಸೊ ರಿಲೇಷನಲ್ ಆಪರೇಟರ್ ನಲ್ಲಿ ಯಾವುದೇ ಕಂಪ್ಯಾರಿಸನ್ ಮಾಡಿದ್ರೆ ಅದರ ರಿಸಲ್ಟ್ ಐದರ್ ಟ್ರೂ ಅಂತ ಬರುತ್ತೆ, ಇಲ್ಲ ಫಾಲ್ಸ್ ಅಂತ ಬರುತ್ತೆ. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ರಿಸಲ್ಟ್ ಮಾತ್ರ ತೋರಿಸುತ್ತೆ. ಇದು ರಿಲೇಷನಲ್ ಆಪರೇಟರ್ಸ್ ಅಂತ ಹೇಳಿ. ಅಂಡ್ ರಿಲೇಷನಲ್ ಆಪರೇಟರ್ಸ್ ನಲ್ಲಿ ಈಕ್ವಲ್ ಟು, ಸಿಂಗಲ್ ಈಸ್ ಈಕ್ವಲ್ ಟು ಮತ್ತು ಡಬಲ್ ಈಸ್ ಈಕ್ವಲ್ ಟು, ಇವು ಎರಡರ ನಡುವೆ ಏನ್ ವ್ಯತ್ಯಾಸ ಇದೆ ಅನ್ನೋದು ಎಕ್ಸಾಮ್ ನಲ್ಲಿ ನಿಮ್ಗೆ 2 ಮಾರ್ಕ್ಸ್ ನ ಪ್ರಶ್ನೆ ಕೇಳ್ತಾನೆ. ಸೊ ದೇರ್ ವಿಲ್ ಬಿ ಎ ಡೆಫಿನೆಟ್ ಕ್ವಶನ್ ಫಾರ್ 2 ಮಾರ್ಕ್ಸ್. ಡಬಲ್ ಈಸ್ ಈಕ್ವಲ್ ಟು ಆಪರೇಟರ್ ಮತ್ತು ಸಿಂಗಲ್ ಈಸ್ ಈಕ್ವಲ್ ಟು ಆಪರೇಟರ್ ನಡುವೆ ಇರುವಂತ ವ್ಯತ್ಯಾಸವನ್ನ ಬರೀರಿ ಅಂತ ಹೇಳಿ. ಸೊ ಅದನ್ನ 2 ಪಾಯಿಂಟ್ಸ್ ನಲ್ಲಿ ನಾವು ಬರೀಬಹುದು. ಒಂದನೇದು ಡಬಲ್ ಈಸ್ ಈಕ್ವಲ್ ಟುಗೆ ರಿಲೇಷನಲ್ ಆಪರೇಟರ್ ಅಂತ ಕರೀತಾರೆ ಮತ್ತು ಸಿಂಗಲ್ ಈಸ್ ಈಕ್ವಲ್ ಟುಗೆ ಅಸೈನ್ಮೆಂಟ್ ಆಪರೇಟರ್ ಅಂತ ಕರೀತಾರೆ. ಇದು ಒಂದನೇ ವ್ಯತ್ಯಾಸ. ಎರಡನೇ ಡಿಫರೆನ್ಸ್ ಏನಂದ್ರೆ, ಸೊ ಡಬಲ್ ಈಸ್ ಈಕ್ವಲ್ ಟು ಏನ್ ಮಾಡುತ್ತೆ ಅಂದ್ರೆ ಯಾವುದೇ ಐಡೆಂಟಿಫೈಯರ್ ನ ವ್ಯಾಲ್ಯೂಸ್ ಗಳನ್ನ ಬದಲಾವಣೆ ಮಾಡೋದಿಲ್ಲ. ಇಟ್ ಡಸ್ ನಾಟ್ ಚೇಂಜ್ ದ ವ್ಯಾಲ್ಯೂ ಆಫ್ ಎನ್ ಐಡೆಂಟಿಫೈಯರ್ ಅಥವಾ ವೇರಿಯಬಲ್. ಯಾವುದೇ ವೇರಿಯಬಲ್ ಐಡೆಂಟಿಫೈಯರ್ ನ ವ್ಯಾಲ್ಯೂಸ್ ಗಳನ್ನ ಚೇಂಜ್ ಮಾಡೋದಿಲ್ಲ. ಆದ್ರೆ ಈಸ್ ಈಕ್ವಲ್ ಟು ಆಪರೇಟರ್ ಏನಿದೆ, ಇಟ್ ಚೇಂಜಸ್ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಆರ್ ಐಡೆಂಟಿಫೈಯರ್ ದಟ್ ಎಕ್ಸಿಸ್ಟ್ ಲೆಫ್ಟ್ ಸೈಡ್. ಸೊ ಅದರ ಎಡಗಡೆಗೆ ಇರುವಂತಹ ವೇರಿಯಬಲ್ಸ್ ಇರ್ಬೋದು ಅಥವಾ ಐಡೆಂಟಿಫೈಯರ್ ಇರ್ಬೋದು, ಅದರ ವ್ಯಾಲ್ಯೂಸ್ ಅನ್ನ ಬದಲಾವಣೆ ಮಾಡುವಂತ ಕೆಲಸ ಏನ್ ಮಾಡುತ್ತೆ? ಈಕ್ವಲ್ ಟು ಆಪರೇಟರ್ ಮಾಡುತ್ತೆ. ಸೊ ಈ 2 ವ್ಯತ್ಯಾಸಗಳನ್ನ ನೀವು ಬರೆದ್ರೆ ಡೆಫಿನೆಟ್ಲಿ ನಿಮ್ಗೆ ಫುಲ್ 2 ಮಾರ್ಕ್ಸ್ ಸಿಗುತ್ತೆ ಪರೀಕ್ಷೆಯಲ್ಲಿ. ಓಕೆ, ಸೊ ಇದನ್ನ ಹಿಂದಿನ ಕ್ವಶನ್ ಪೇಪರ್ಸ್ ನೀವು ನೋಡಿದ್ರೆ ಸೊ 2-3 ಸಲ ಈ ಪ್ರಶ್ನೆ ರಿಪೀಟ್ ಆಗಿದೆ. ಓಕೆ, ಸೊ ಈ 2 ಪಾಯಿಂಟ್ ಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಂಡು ಎಕ್ಸಾಮ್ ಬರೀಬೇಕು. Then the next operator is logical operators. So logical operators andre these are the operators that are used to take decisions. ಅಂದ್ರೆ ಕೆಲವು ಕಂಪ್ಯಾರಿಸನ್ಸ್ ಮಾಡಿದ ನಂತರ ಆ ಕಂಪ್ಯಾರಿಸನ್ಸ್ ಗಳು ಸರಿ ಇದಾವೆ ಇಲ್ಲ ಅನ್ನುವಂತ ಡಿಸಿಷನ್ ತೆಗೆದುಕೊಳ್ಳುವಂತದ್ದು. ಸೊ ಅದು ಲಾಜಿಕಲ್ ಆಪರೇಟರ್ಸ್ ಗಳ ಮುಖಾಂತರ ನಾವು ತೆಗೆದುಕೊಳ್ತೀವಿ. ಸೊ ಡಿಸಿಷನ್ ಮೇಕಿಂಗ್ ಮಾಡ್ಬೇಕಂದ್ರೆ ದೇರ್ ಆರ್ 3 ಆಪರೇಟರ್ಸ್ ಇನ್ ಲಾಜಿಕಲ್ ಆಪರೇಟರ್ಸ್. ಅವು ಯಾವ್ಯಾವ ಅಂದ್ರೆ ಅಂಡ್, ಆರ್ ಮತ್ತು ನಾಟ್ ಅಂತ. ಈ 3 ಆಪರೇಟರ್ಸ್ ಗಳನ್ನು ಯೂಸ್ ಮಾಡಿಕೊಂಡು ನಾವು ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ಳಬಹುದು. ಸೊ ಇಲ್ಲಿ ಕೂಡ ಲಾಜಿಕಲ್ ಆಪರೇಟರ್ಸ್ ಗಳಲ್ಲಿ ರಿಸಲ್ಟ್ ಗಳು ಐದರ್ ಟ್ರೂ ಅಥವಾ ಫಾಲ್ಸ್ ರೂಪದಲ್ಲಿ ಬರುತ್ತೆ. ಎರಡರಲ್ಲಿ ಒಂದು, ಅಥವಾ ಟ್ರೂ ಬರ್ಬೋದು ಇಲ್ಲ ಫಾಲ್ಸ್ ಬರ್ಬೋದು ಉತ್ತರವನ್ನ. ಸೊ ಈ ಲಾಜಿಕಲ್ ಆಪರೇಟರ್ಸ್ ಗಳು ಸಾಮಾನ್ಯವಾಗಿ ಒಂದು ರಿಲೇಷನಲ್ ಎಕ್ಸ್ಪ್ರೆಷನ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಅಂದ್ರೆ 2 ಎಕ್ಸ್ಪ್ರೆಷನ್ಸ್ ಗಳು ರಿಲೇಷನಲ್ ಆಪರೇಟರ್ ಯೂಸ್ ಮಾಡ್ಕೊಂಡು ನಾವು ಕಂಪ್ಯಾರಿಸನ್ ಮಾಡ್ತಾ ಇದೀವಿ. ಅವು 2 ಎಕ್ಸ್ಪ್ರೆಷನ್ ಟ್ರೂ ಇದೆನೋ ಫಾಲ್ಸ್ ಇದೆನೋ ಅನ್ನುವಂತ ಡಿಸಿಷನ್ ಮೇಕಿಂಗ್ ಮಾಡ್ಬೇಕಂದ್ರೆ ಲಾಜಿಕಲ್ ಆಪರೇಟರ್ಸ್ ಗಳನ್ನ ಯೂಸ್ ಮಾಡಲಾಗುತ್ತೆ. ಸೊ ಲಾಜಿಕಲ್ ಆಪರೇಟರ್ಸ್ ಗಳಲ್ಲಿ 3 ಆಪರೇಟರ್ಸ್ ಗಳು ಬರ್ತವೆ. ಒಂದನೇದು ಅಂಡ್, ಲಾಜಿಕಲ್ ಅಂಡ್ ಆಪರೇಟರ್ ಅಂತ ಹೇಳಿ. ಇಲ್ಲಿ 2 ಡಬಲ್ ಆಂಪರ್ಸೆಂಡ್ ಸಿಂಬಲ್ ಯೂಸ್ ಮಾಡ್ತಾರೆ. ನೀವು ಅಂಡ್ ಅಂತ ಬರೀತಿರಲ್ಲ, ಅದನ್ನ ಟೆಕ್ನಿಕಲಿ ಆಂಪರ್ಸೆಂಡ್ ಅಂತ ಹೇಳ್ತಾರೆ. ಈ ಆಂಪರ್ಸೆಂಡ್ ಆಪರೇಟರ್ ಅನ್ನ 2 ಸಲ ಯೂಸ್ ಮಾಡಿದ್ರೆ ಇದಕ್ಕೆ ಲಾಜಿಕಲ್ ಅಂಡ್ ಆಪರೇಟರ್ ಅಂತ ಕರೀತಾರೆ. ಸೊ ಲಾಜಿಕಲ್ ಅಂಡ್ ಆಪರೇಟರ್ ಪ್ರಿಸಿಡೆನ್ಸ್ 2 ಇದೆ, ಅಂದ್ರೆ 2ನೇ ಆದ್ಯತೆ ಇದೆ. ಎರಡನೇದು ಲಾಜಿಕಲ್ ಆರ್ ಆಪರೇಟರ್ ಅಂತಾರೆ. ಸೊ ಇಲ್ಲಿ ಡ್ಯಾಶ್ ಡ್ಯಾಶ್ ಅಂತ ಹೇಳಿ ಒಂದು ಸಿಂಬಾಲ್ ಇದೆ, ಇದಕ್ಕೆ ಪೈಪ್ ಸಿಂಬಾಲ್ ಅಂತ ಹೇಳ್ತಾರೆ. ಈ ಪೈಪ್ ಸಿಂಬಾಲ್ ನಿಮ್ಮ ಕೀಬೋರ್ಡ್ ನಲ್ಲಿ ಇದೆ. ಸೊ ಬ್ಯಾಕ್ವರ್ಡ್ ಸ್ಲಾಶ್ ಮೇಲ್ಗಡೆಗೆ ಇರುತ್ತೆ ಇದು ಪೈಪ್ ಸಿಂಬಾಲ್. ಸೊ ಶಿಫ್ಟ್ ಹಿಡ್ಕೊಂಡು ನೀವು
ಬ್ಯಾಕ್ ಸ್ಲಾಶ್ ಪ್ರೆಸ್ ಮಾಡ್ಬಿಟ್ರೆ ಪೈಪ್ ಸಿಂಬಲ್ ಬರುತ್ತೆ. ಡಬಲ್ ಸಲ ನೀವು ಪೈಪ್ ಸಿಂಬಲ್ ಯೂಸ್ ಮಾಡಿದ್ರೆ ಅದಕ್ಕೆ ಲಾಜಿಕಲ್ ಆರ್ ಆಪರೇಟರ್ ಅಂತಾರೆ, ಮತ್ತು ಇದಕ್ಕೆ ಪ್ರೆಸಿಡೆನ್ಸ್ ಮೂರನೇದಿದೆ. ಅಂಡ್ ಮೂರನೇ ಲಾಜಿಕಲ್ ಆಪರೇಟರ್ ಯಾವುದಂದ್ರೆ ಎಕ್ಸ್ಕ್ಲಾಮೇಷನ್. ಸೊ ಆಶ್ಚರ್ಯವಾಚಕ ಚಿಹ್ನೆ ಏನಿದೆ, ಸೊ ಇದಕ್ಕೆ ಎಕ್ಸ್ಕ್ಲಾಮೇಷನ್ಗೆ ಲಾಜಿಕಲ್ ನಾಟ್ ಆಪರೇಟರ್ ಅಂತ ಹೇಳ್ತಾರೆ. ಆಮೇಲೆ ಎಕ್ಸ್ಪ್ರೆಷನ್ ಅಲ್ಲಿ ಇದು ಫಸ್ಟ್ ಪ್ರಿಸಿಡೆನ್ಸ್ ಹೊಂದಿದೆ, ಅಂದ್ರೆ ಮೊದಲನೇ ಆದ್ಯತೆ ಹೊಂದಿದೆ. ಸೊ ಫಸ್ಟ್ ಎಕ್ಸ್ಕ್ಲಾಮೇಷನ್, ಎರಡು ಲಾಜಿಕಲ್ ಅಂಡ್ ಮತ್ತು ಮೂರನೇದು ಲಾಜಿಕಲ್ ಆರ್ ಆಪರೇಟರ್ ರೂಪದಲ್ಲಿ ಲೆಫ್ಟ್ ಟು ರೈಟ್ ಎಕ್ಸ್ಪ್ರೆಷನ್ಸ್ ಗಳನ್ನ ಸಾಲ್ವ್ ಮಾಡುವಾಗ ಈ ಮೂರು ಲಾಜಿಕಲ್ ಆಪರೇಟರ್ಸ್ ಗಳನ್ನ ನಾವು ಬಳಕೆ ಮಾಡ್ತೀವಿ. ಸೊ ಇಲ್ಲಿ ಲಾಜಿಕಲ್ ಅಂಡ್ ಆಪರೇಟರ್ ಏನಿದೆ, ಸೊ ಈ ಲಾಜಿಕಲ್ ಅಂಡ್ ಆಪರೇಟರ್ಸ್ ಗಳು ಪರ್ಫಾರ್ಮ್ ಮಾಡುವಾಗ ಇಲ್ಲಿ ಅಟ್ಲೀಸ್ಟ್ ಎರಡು ಆಪರೆಂಟ್ಸ್ ಗಳು ಬೇಕಾಗ್ತದೆ, ಅಂದ್ರೆ ಎರಡು ಎಕ್ಸ್ಪ್ರೆಷನ್ ಸಾಲ್ವ್ ಮಾಡುವಂತ ವ್ಯಾಲ್ಯೂಸ್ ಗಳು ಬೇಕಾಗ್ತದೆ. ಸೊ ಮಿನಿಮಮ್ 2 ಎಕ್ಸ್ಪ್ರೆಷನ್ಸ್ ಗಳು ಇರಲೇಬೇಕು. ಓಕೆ, ಅದರ ಜೊತೆಗೇನೆ ಸೊ ಇದು ಯಾವ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಅಂದ್ರೆ ಜಸ್ಟ್ ಲೈಕ್ ಮಲ್ಟಿಪ್ಲಿಕೇಶನ್. ನೀವು ಗುಣಾಕಾರ ಮಾಡಿದಾಗ ಹೇಗೆ ಪ್ಲಸ್ ಇಂಟು ಪ್ಲಸ್ ಮಾಡಿದಾಗ ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಆಗುತ್ತೆ, ಸೊ ಮೈನಸ್ ಇಂಟು ಪ್ಲಸ್ ಮಾಡಿದಾಗ ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಆಗುತ್ತೆ. ಹೇಗೆ ನೀವು ಮಲ್ಟಿಪ್ಲಿಕೇಶನ್ ಮಾಡ್ತೀರಿ ಅದೇ ರೀತಿಯಲ್ಲಿ ಇದು ಕೂಡ ಲಾಜಿಕಲ್ ಎಕ್ಸ್ಪ್ರೆಷನ್ಸ್ ಗಳನ್ನ ಸಾಲ್ವ್ ಮಾಡುತ್ತೆ ಅಂತ ಹೇಳಿ ಮುಂದೆ ನಾನು ಅದನ್ನ ಟೇಬಲ್ ರೂಪದಲ್ಲಿ ತೋರಿಸ್ತೀನಿ ನಿಮ್ಗೆ. ಓಕೆ, ಸೊ ದ ರಿಸಲ್ಟ್ ಆಫ್ ಎ ಲಾಜಿಕಲ್ ಅಂಡ್ ಈಸ್ ಟ್ರೂ ವೆನ್ ಬೋತ್ ಆಪರೆಂಟ್ಸ್ ಆರ್ ಟ್ರೂ. ಇಲ್ಲಿ ಟ್ರೂ ಅಂತ ಬರಬೇಕಾಗಿದೆ ಅಂದ್ರೆ ಎರಡು ಎಕ್ಸ್ಪ್ರೆಷನ್ಸ್ ಗಳನ್ನ ಸಾಲ್ವ್ ಮಾಡಿದಾಗ ಎರಡು ಟ್ರೂ ಇದ್ರೆ ಮಾತ್ರ ಟ್ರೂ ಬರುತ್ತೆ. ಇಲ್ಲ ಅಂತಂದ್ರೆ ಎರಡು ಎಕ್ಸ್ಪ್ರೆಷನ್ಸ್ ಗಳಲ್ಲಿ ಯಾವ್ದಾದ್ರೂ ಒಂದು ವ್ಯಾಲ್ಯೂ ಫಾಲ್ಸ್ ಇದ್ರೆ ಸೊ ಅದು ರಿಸಲ್ಟ್ ಏನಾಗುತ್ತೆ, ಫಾಲ್ಸ್ ಆಗುತ್ತೆ. ಸೊ ಹೀಗಾಗಿ ಅಂಡ್ ಆಪರೇಟರ್ ನಲ್ಲಿ ಕೇವಲ ಒಂದು ಸಲ ಮಾತ್ರ ಟ್ರೂ ಆಗುತ್ತೆ ವೆನ್ ಬೋತ್ ಎಕ್ಸ್ಪ್ರೆಷನ್ಸ್ ಬೋತ್ ಆಪರೆಂಟ್ಸ್ ಆರ್ ಟ್ರೂ. ಇಫ್ ಎನಿ ಒನ್ ಆಫ್ ದ ಆಪರೆಂಟ್ ಈಸ್ ಫಾಲ್ಸ್ ದೆನ್ ಇಟ್ ಈಸ್ ಫಾಲ್ಸ್. ಸೊ ಅದನ್ನ ಟೇಬಲ್ ರೂಪದಲ್ಲಿ ಇಲ್ಲಿ ನಾನು ತೋರಿಸಿದ್ದೀನಿ ನಿಮ್ಗೆ. ಸೊ ಇಲ್ಲಿ ನೋಡಿ, ಎರಡೂ ಆಪರೆಂಡ್ಗಳು ಫಾಲ್ಸ್ ಇದ್ರೆ ಸೊ ಉತ್ತರ ಏನಾಗುತ್ತೆ, ಫಾಲ್ಸೇ ಇರುತ್ತೆ. ಒಂದನೇದು ಫಾಲ್ಸ್ ಇದ್ದು ಸೆಕೆಂಡ್ ಆಪರೆಂಟ್ ಟ್ರೂ ಇದ್ರೆ ದೆನ್ ಆಲ್ಸೋ ಇಟ್ ಇಸ್ ಫಾಲ್ಸ್. ಒಂದನೇ ಆಪರೆಂಟ್ ಟ್ರೂ ಇದ್ದು ಎರಡನೇ ಆಪರೆಂಟ್ ಫಾಲ್ಸ್ ಇದ್ರೆ ದೆನ್ ಆಲ್ಸೋ ಇಟ್ ಇಸ್ ಫಾಲ್ಸ್. ಅಂಡ್ ಲಾಜಿಕಲ್ ಆಪರೇಟರ್ ನಲ್ಲಿ ಟ್ರೂ ಬರಬೇಕಾಗಿದೆ ಅಂದ್ರೆ ಬೋತ್ ಎಕ್ಸ್ಪ್ರೆಷನ್ ಮಸ್ಟ್ ಬಿ ಟ್ರೂ. ಸೊ ಟ್ರೂ ಆಪರೆಂಟ್ 1 ಮತ್ತು ಆಪರೆಂಟ್ ಟ್ರೂ ಎರಡೂ ಟ್ರೂ ಇದ್ರೆ ಮಾತ್ರ ಅದರ ಉತ್ತರ ರಿಸಲ್ಟ್ ಕೂಡ ಟ್ರೂ ಆಗಿ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಲಾಜಿಕಲ್ ಅಂಡ್ ಆಪರೇಟರ್. ಅಂಡ್ ಲಾಜಿಕಲ್ ಆರ್ ಆಪರೇಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಇಟ್ ಆಲ್ಸೋ ಪರ್ಫಾರ್ಮ್ ದ ಸೇಮ್ ಆಪರೇಷನ್ ಆನ್ 2 ಆಪರೆಂಟ್ಸ್. ಇಲ್ಲಿ ಕೂಡ ಎರಡು ಎಕ್ಸ್ಪ್ರೆಷನ್ಸ್ ಗಳ ಆಪರೆಂಟ್ಸ್ ಗಳು ಇರಬೇಕು. ಸೊ ಇದು ಎಡಿಷನ್ ಆಪರೇಷನ್ ಹೇಗ್ ಮಾಡುತ್ತೆ ಅದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಓಕೆ, ಸೊ ಇಲ್ಲಿ ಟ್ರೂ ರಿಸಲ್ಟ್ ಬರಬೇಕಾಗಿದೆ ಅಂದ್ರೆ ಎರಡು ಆಪರೆಂಟ್ಸ್ ಗಳಲ್ಲಿ ಯಾವ್ದಾದ್ರೂ ಒಂದು ಆಪರೆಂಟ್ ಟ್ರೂ ಇದ್ರೆ ಅದು ಟ್ರೂನೇ. ಸೊ ಫಾಲ್ಸ್ ಬರಬೇಕಾಗಿದೆ ಅಂದ್ರೆ ಎರಡೂ ಆಪರೆಂಟ್ಗಳು ಫಾಲ್ಸ್ ಇದ್ದಾಗ ಮಾತ್ರ ಫಾಲ್ಸ್ ಬರುತ್ತೆ, ಅದರ್ವೈಸ್ ಇಟ್ ಶೋಸ್ ಟ್ರೂ ರಿಸಲ್ಟ್. ಸೊ ಲಾಜಿಕಲ್ ಆಪರೇಟರ್ ನಲ್ಲಿ 3 ಟೈಮ್ ಟ್ರೂ ಬರುತ್ತೆ, 1 ಟೈಮ್ ಫಾಲ್ಸ್ ಬರುತ್ತೆ. ಯಾಕೆಂತಂದ್ರೆ ಫಾಲ್ಸ್ ಇದ್ದಾಗ ಮಾತ್ರ ಇದರ ಎಕ್ಸ್ಪ್ರೆಷನ್ ಫಾಲ್ಸ್ ಆಗಿ ಬರುತ್ತೆ. ಅದನ್ನ ಇಲ್ಲಿ ನಿಮ್ಗೆ ಟೇಬಲ್ ರೂಪದಲ್ಲಿ ತೋರಿಸಿದೀನಿ. ಸೊ ಫಾಲ್ಸ್ ಇದ್ರೆ ಮಾತ್ರ ಫಾಲ್ಸ್ ಟ್ರೂ. ಎರಡರಲ್ಲಿ ಒಂದು ಟ್ರೂ ಇದ್ರೆ ಔಟ್ಪುಟ್ ಏನ್ ಬರುತ್ತೆ, ಟ್ರೂನೇ ಬರುತ್ತೆ. ಒಂದೇದು ಟ್ರೂ ಇದ್ದು ಎರಡನೇದು ಫಾಲ್ಸ್ ಇದ್ರೂ ಕೂಡ ಟ್ರೂನೇ, ಅಥವಾ ಬೋತ್ ಆಪರೆಂಟ್ಸ್ ಆರ್ ಟ್ರೂ ಇದ್ರೂ ಕೂಡ ಟ್ರೂನೇ. ಅಂದ್ರೆ ಇಲ್ಲಿ 3 ಟೈಮ್ಸ್ ಟ್ರೂ ಬರುತ್ತೆ, 1 ಟೈಮ್ ಫಾಲ್ಸ್ ಬರುತ್ತೆ. ಸೊ ಇದಕ್ಕೆ ಲಾಜಿಕಲ್ ಆಪರೇಟರ್ಸ್ ಗಳ ಎಕ್ಸ್ಪ್ರೆಷನ್ ಸಾಲ್ವ್ ಮಾಡುವಾಗ ಹೇಗೆ ಔಟ್ಪುಟ್ ಜನರೇಟ್ ಆಗುತ್ತೆ ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಅಂಡ್ ದ ನೆಕ್ಸ್ಟ್ ಲಾಜಿಕಲ್ ನಾಟ್ ಆಪರೇಟರ್ ಅಂತ ಹೇಳಿ. ಸೊ ಲಾಜಿಕಲ್ ನಾಟ್ ಆಪರೇಟರು ಸೊ ಇಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ಗಿವನ್ ಆಪರೆಂಡ್ ಅಂತ ಹೇಳ್ತಾರೆ. ಅಂದ್ರೆ ನೀವ್ ಏನು ಎಕ್ಸ್ಪ್ರೆಷನ್ ಕೊಟ್ಟಿರ್ತೀರಿ ಆ ಎಕ್ಸ್ಪ್ರೆಷನ್ ರಿಸಲ್ಟ್ ಏನಿರುತ್ತೆ ಅದರ ಅಪೋಸಿಟ್ ರೀತಿಯಲ್ಲಿ ಉತ್ತರ ಕೊಡುವಂತ ಒಂದು ಆಪರೇಟರೇ ಲಾಜಿಕಲ್ ನಾಟ್ ಆಪರೇಟರ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನೀವು ಲಾಜಿಕಲ್ ಔಟ್ಪುಟ್ ಫಾಲ್ಸ್ ಇದ್ರೆ ಅದು ಟ್ರೂ ಅಂತ ಬರುತ್ತೆ. ಅಕಸ್ಮಾತ್ ಅದು ಟ್ರೂ ಇದ್ರೆ ಅದರ ಅಪೋಸಿಟ್
ಫಾಲ್ಸ್ ಅಂತ ಬರುತ್ತೆ. ಇಲ್ಲಿ ಕೆಳಗೆ ಟೇಬಲ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಅಲ್ಲಿ ಆಪರೆಂಟ್ ವ್ಯಾಲ್ಯೂ ಏನಿದೆ ಫಾಲ್ಸ್ ಇದೆ, ಬಟ್ ಔಟ್ಪುಟ್ ವ್ಯಾಲ್ಯೂ ಏನಿದೆ ಟ್ರೂ ಇದೆ. ಅಕಸ್ಮಾತ್ ನಿಮ್ಮ ಆಪರೆಂಟ್ ಟ್ರೂ ಇದ್ದು ಸೊ ಅದರ ರಿಸಲ್ಟ್ ಫಾಲ್ಸ್ ಆಗುತ್ತೆ, ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಇಲ್ಲಿ ಕೆಲಸ ಮಾಡುತ್ತೆ ಲಾಜಿಕಲ್ ನಾಟ್ ಆಪರೇಟರ್ ಅಂತ ಹೇಳಿ. ಸೊ ಐದರ್ ಫಾಲ್ಸ್ ಇದ್ರೆ ಟ್ರೂ ಬರುತ್ತೆ, ಟ್ರೂ ಇದ್ರೆ ಫಾಲ್ಸ್ ಬರುತ್ತೆ. ಈ ರೀತಿಯಲ್ಲಿ ವೈಸ್ ವರ್ಷ ರೂಪದಲ್ಲಿ ಲಾಜಿಕಲ್ ಆಪರೇಟರ್ಸ್ ಗಳು ನಮ್ಗೆ ಸೊ ರಿಸಲ್ಟ್ಸ್ ಗಳನ್ನ ಕೊಡುತ್ತೆ ಅಂತ ಹೇಳ್ಬಹುದು. ಓಕೆ, ಸೊ ಇದು ಲಾಜಿಕಲ್ ಆಪರೇಟರ್ಸ್ ನಲ್ಲಿರುವಂತಹ 3 ಆಪರೇಟರ್ಸ್ ಮತ್ತು ಅದರಲ್ಲಿರುವಂತಹ ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದನ್ನ ನಾನು ಹೇಳಿದ್ದೀನಿ. ಸೊ ನಿಮ್ಮ ಎಕ್ಸಾಮ್ ನಲ್ಲಿ ಲಾಜಿಕಲ್ ಆಪರೇಟರ್ಸ್ ಬಗ್ಗೆ ಕೇಳಬಹುದು, 5 ಮಾರ್ಕ್ಸಿನ ಪ್ರಶ್ನೆ ಬರುತ್ತೆ. ಸೊ ಡೆಫಿನೆಟ್ ಕ್ವಶನ್. ಸೊ ಈ ಇದಕ್ಕೆ ಉದಾಹರಣೆಯನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್, ಇಫ್ I is equal to 8, x is equal to 5.1, c is equal to a ಅಂತ ನಾನು ಅಸೈನ್ ಮಾಡಿದ್ದೀನಿ. 3 ವೇರಿಯೇಬಲ್ ತಗೊಂಡಿದ್ದೀನಿ. ಆ 3 ವೇರಿಯೇಬಲ್ಸ್ಗಳಲ್ಲಿ I equal to 8, x equal to 5.1 and c equal to a ಅಂತ ಹೇಳಿ 3 ಡಿಫರೆಂಟ್ ವ್ಯಾಲ್ಯೂಸ್ ಗಳನ್ನ ಅಸೈನ್ ಮಾಡಿದ್ದೀನಿ. ಓಕೆ, ಸೊ ಒಂದೇ ಎಕ್ಸ್ಪ್ರೆಷನ್ಸ್ ಗಳನ್ನ ನೀವು ನೋಡಿ. ಸೊ ಇಲ್ಲಿ ಒಂದೇ ಎಕ್ಸ್ಪ್ರೆಷನ್ ಏನಿದೆ ಅಂದ್ರೆ I ಗ್ರೇಟರ್ ದ್ಯಾನ್ 6, I ಅನ್ನುವಂತ ವ್ಯಾಲ್ಯೂ 6 ಸಂಖ್ಯೆಕ್ಕಿಂತ ದೊಡ್ಡದಿದೆ. ಸೊ ಫಸ್ಟ್ ಇದನ್ನ ಹೇಳ್ರಿ, ಇದು ಟ್ರೂ ಬರುತ್ತೆ ಫಾಲ್ಸ್ ಬರುತ್ತೆ. ಇಲ್ಲಿ I ಎಷ್ಟಿದೆ 8 ಇದೆ, 8 ಗ್ರೇಟರ್ ದ್ಯಾನ್ 6 ಹೌದಾ ಅಲ್ಲ? ಸೊ ಇಲ್ಲಿ ಟ್ರೂ ಬರುತ್ತೆ. ಓಕೆ, ಅಂಡ್ c ಈಕ್ವಲ್ ಟು a ಅಂದ್ರೆ c ಒಳಗೆ a ಅಂತ ಸ್ಟೋರ್ ಮಾಡಿದ್ವಿ ಅಂತ. ಸೊ ಇದು ಸರಿ ಇದೆನಾ? c ಒಳಗೆ a ಇದೆನಾ? ಎಸ್, ಇದು ಕೂಡ ಟ್ರೂ. ಅಂದ್ರೆ ಇಲ್ಲಿನೂ ಒಂದೇ ಎಕ್ಸ್ಪ್ರೆಷನ್ ಟ್ರೂ, ಎರಡನೇ ಎಕ್ಸ್ಪ್ರೆಷನ್ ಟ್ರೂ ಇದ್ರೆ ಉತ್ತರ ಏನ್ ಬರುತ್ತೆ? ಟ್ರೂ ಅಂತ ಬರುತ್ತೆ. ಯಾಕಂದ್ರೆ ಐನ್ ನಲ್ಲಿ ಒಂದು ಸಲ ಮಾತ್ರ ಟ್ರೂ ಬರುತ್ತೆ, ಎರಡೂ ಟ್ರೂ ಇದ್ರೆ ಮಾತ್ರ ಟ್ರೂ. ಓಕೆ, ಅದೇ ರೀತಿಯಲ್ಲಿ ಎರಡನೇ ಎಕ್ಸ್ಪ್ರೆಷನ್ ನೋಡಿ, I ಲೆಸ್ ದ್ಯಾನ್ ಇಸ್ ಈಕ್ವಲ್ ಟು 6, ಇದನ್ನ ಹೇಳಿ ಟ್ರೂ ಇದೆನಾ ಫಾಲ್ಸ್ ಇದೆನಾ? I ಅಂದ್ರೆ 8, 8 6 ಸಂಖ್ಯೆಕ್ಕಿಂತ ಚಿಕ್ಕದ ಅಲ್ಲ, ಇದು ಫಾಲ್ಸ್ ಇರುತ್ತೆ. ಕಂಡೀಷನ್ ಹೇಳಿ ಫಾಲ್ಸ್ ಫಾಲ್ಸ್ ಬರುತ್ತೆ. ಅಂಡ್ c ಈಕ್ವಲ್ ಟು b, c ಒಳಗ್ b ಇದೆನಾ? ನೋ, ಇದು ಕೂಡ ಫಾಲ್ಸ್ ಬರುತ್ತೆ. ಅಂದ್ರೆ ಇದೂನು ಫಾಲ್ಸ್ ಇದೂನು ಫಾಲ್ಸ್, ಎರಡು ಫಾಲ್ಸ್ ಇದ್ದಾಗ ಆರ್ ಆಪರೇಟರ್ ನಲ್ಲಿ ಔಟ್ಪುಟ್ ಏನ್ ಬರುತ್ತೆ? ಫಾಲ್ಸ್ ಅಂತ ಬರುತ್ತೆ, ಇಲ್ಲ 0 ಅಂತ ಬರುತ್ತೆ. ಹೌದಾ? ಸೊ ಅದೇ ರೀತಿಯಲ್ಲಿ ಸೊ I ಗ್ರೇಟರ್ ದ್ಯಾನ್ ಇಸ್ ಈಕ್ವಲ್ ಟು 6 ಅಂದ್ರೆ I ಗ್ರೇಟರ್ ದ್ಯಾನ್ 6 ಇದೆನಾ? ಎಸ್, 8 ಇದೆ ಅಂದ್ರೆ ಇದು ಟ್ರೂ ಇದೆ ಅಂತ ಹೇಳಿ. ಅಂಡ್ c ಈಕ್ವಲ್ ಟು 97. ಸೊ ಇಲ್ಲಿ 97 a ಬದಲಾಗಿ ಯೂಸ್ ಮಾಡಲಾಗಿದೆ. ಸೊ ಯಾಕೆಂತಂದ್ರೆ ಇದಕ್ಕೆ ನಮ್ಮ ಸಿ ಪ್ರೋಗ್ರಾಮ್ ವರ್ಕ್ ಮಾಡುವಾಗ ಪ್ರತಿ ಕ್ಯಾರೆಕ್ಟರ್ಸ್ ಗಳನ್ನ ನಂಬರ್ ರೂಪದಲ್ಲಿ ಕೂಡ ರೀಡ್ ಮಾಡುತ್ತೆ. ಸೊ ಆ ಯಾವ ನಂಬರ್ ಅಂದ್ರೆ ಅದಕ್ಕೆ ಆಸ್ಕಿ ಕೋಡ್ ಅಂತ ಹೇಳ್ತಾರೆ, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತ ಹೇಳ್ತಾರೆ. ಸೊ ಅದರ ಪ್ರಕಾರ ಸ್ಮಾಲ್ ಎ ಅಂದ್ರೆ ಅದರ ಈಕ್ವಲೆಂಟ್ ನಂಬರ್ ಯಾವ್ದಂದ್ರೆ 97. ಹೌದಾ? ಅಂದ್ರೆ ಇಲ್ಲಿ ಟ್ರೂ ಬರುತ್ತೆ. ಸಿ ಈಕ್ವಲ್ ಟು 97 ಅಂದ್ರೂ ಒಂದೇ, ಸಿ ಈಕ್ವಲ್ ಟು ಎ ಅಂದ್ರೂ ಕೂಡ ಒಂದೇ. ಸೊ ಎರಡು ಏನಂದ್ರೆ ಟ್ರೂ ಇದ್ದಂಗೆ. ಸೊ ಇಲ್ಲಿ ಗ್ರೇಟರ್ ದ್ಯಾನ್ 6 ಕೂಡ ಟ್ರೂ ಇದೆ ಮತ್ತು ಸಿ ಈಕ್ವಲ್ ಟು 97 ಕೂಡ ಟ್ರೂ ಇದೆ. ಅಂದ್ರೆ ಟ್ರೂ ಇದ್ರೆ ಐಂಡ್ ನಲ್ಲಿ ಔಟ್ಪುಟ್ ಏನ್ ಬರುತ್ತೆ? ಟ್ರೂನೇ ಬರುತ್ತೆ. ಅದೇ ರೀತಿಲಿ ಇಲ್ಲಿ ನೋಡಿ, ಎಕ್ಸ್ ಈಕ್ವಲ್ ಟು ಲೆಸ್ ದ್ಯಾನ್ 10 ಅಂದ್ರೆ 5.1 ಇದೆ, ಎಕ್ಸ್ ಲೆಸ್ ದ್ಯಾನ್ 10, ಇದು ಟ್ರೂನಾ ಫಾಲ್ಸಾ? ಟ್ರೂ ಬರುತ್ತೆ. ಹೌದಾ? ಆಮೇಲೆ ಆರ್ ಕಂಡೀಷನ್ ಐ ಗ್ರೇಟರ್ ದ್ಯಾನ್ 10, ಐ ಅನ್ನೋದು 8 ಇದೆ, ಇದು 8 ಅನ್ನೋದು 10ಕ್ಕಿಂತ ದೊಡ್ಡ ಸಂಖ್ಯೆನಾ? ಅಲ್ಲ, ಅದು ಫಾಲ್ಸ್ ಬರುತ್ತೆ. ಒಂದೇದು ಟ್ರೂ ಇದೆ, ಎರಡನೇದು ಫಾಲ್ಸ್ ಇದೆ. ಆದ್ರೆ ಆರ್ ಕಂಡೀಷನ್ ಅಲ್ಲಿ ಎರಡು ಕಂಡೀಷನ್ ಅಲ್ಲಿ ಒಂದು ಟ್ರೂ ಇದ್ರೆ ಔಟ್ಪುಟ್ ಏನ್ ಬರುತ್ತೆ? ಟ್ರೂ ಬರುತ್ತೆ. ಸೊ ಈ ರೀತಿಯಲ್ಲಿ ಎರಡು ಕಂಪ್ಯಾರಿಸನ್ಸ್ ಗಳನ್ನ ಟ್ರೂ ಅಥವಾ ಫಾಲ್ಸ್ ರೂಪದಲ್ಲಿ ನೋಡಿಕೊಂಡು ಅದರ ಮೇಲೆ ಡಿಸಿಷನ್ ತೆಗೆದುಕೊಳ್ಳುವಂತಹ ಆಪರೇಟರ್ಸ್ ಗಳೇ ಲಾಜಿಕಲ್ ಆಪರೇಟರ್ಸ್ ಗಳು ಅಂತ ಹೇಳಿ. ಈ ಮೂರು ಆಪರೇಟರ್ಸ್ ಗಳಲ್ಲಿ ಐಂಡ್ ಆರ್ ನಾಟ್ ಆಪರೇಟರ್ ಬರುತ್ತೆ. ಐಂಡ್ ಆಪರೇಟರ್ ನಲ್ಲಿ ಒಂದ್ಸಲ ಟ್ರೂ ಇದ್ದು 3 ಸಲ ಫಾಲ್ಸ್ ಇರುತ್ತೆ. ಆರ್ ಆಪರೇಟರ್ ನಲ್ಲಿ ಸೊ 3 ಸಲ ಟ್ರೂ ಇದ್ದು 1 ಸಲ ಫಾಲ್ಸ್ ಬರುತ್ತೆ. ಹೇಳಮ್ಮ ಸರ್. ಈಕ್ವಲ್ ಇದ್ರೆ ಏನ್ ಬರ್ ಸರ್? ಯಾವುದು ಇದು ಸರ್
ಫಾಲ್ಸ್ ಐಡಿಯಾ ಇಲ್ಲದ ಸರ್ ಟ್ರೂ ಬರುತ್ತಮ್ಮ, ಈಕ್ವಲ್ ಇದ್ರೂ ಟ್ರೂ ಬರುತ್ತೆ. ಈಗ ಎರಡು ಟ್ರೂ 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 ಇತ್ತಂದ್ರೆ, ಸೊ ಟ್ರೂ ಟ್ರೂ ಅಂಡ್ ಆಪರೇಟರ್ ಇತ್ತಂದ್ರೆ ಅದು ಟ್ರೂನೇ ಬರುತ್ತೆ, ಹೌದಾ? ಸೊ ಈಕ್ವಲ್ ಇದ್ರೆ ಸೊ ನೀವು ಅದನ್ನ ಟ್ರೂ ಅಂತ ಅನ್ಕೋಬೇಕು. ಈಗ ಸಿ ಈಕ್ವಲ್ ಟು ಎ ಇದೆ, ಸಿ ಈಕ್ವಲ್ ಟು ಎ ಇಸ್ ನಥಿಂಗ್ ಬಟ್ ಇಟ್ ಈಸ್ ಈಕ್ವಲ್ ಇದೆ ಅಂತಂದ್ರೆ ಅದು ಟ್ರೂ ಅಂತ ಅನ್ಕೋಬೇಕು ನೀವು. ಓಕೆ, ಆದ್ರೆ ಇಲ್ಲಿ ಸಿ ಈಕ್ವಲ್ ಟು ಬಿ ಇದೆ, ಅದರ ಅರ್ಥ ಏನು? ಇದು ಫಾಲ್ಸ್. ಯಾಕಂದ್ರೆ ಅಲ್ಲಿ ಎ ಇದೆ, ಇಲ್ಲಿ ನಾವು ಬಿ ಕಂಪ್ಯಾರಿಸನ್ ಮಾಡ್ತಾ ಇದೀವಿ. ಸೊ ದಟ್ ಮೀನ್ಸ್ ಇಟ್ ಈಸ್ ಫಾಲ್ಸ್. ಅಂದ್ರೆ ಅದು ಸರಿ ಇದೆನೋ ಇಲ್ಲ ಅನ್ನೋದನ್ನ ಕಂಪ್ಯಾರಿಸನ್ ಮೇಲೆ ನಾವು ಡಿಸಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಓಕೆ, ಸೊ ಈ ರೀತಿಯಲ್ಲಿ ಆಮೇಲೆ ಆರ್ ಆಪರೇಟರ್ ನಲ್ಲಿ 3 ಸಲ ಟ್ರೂ ಬರುತ್ತೆ, 1 ಸಲ ಫಾಲ್ಸ್ ಬರುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಟ್ರೂ ಇದ್ರೆ ದ ರಿಸಲ್ಟ್ ಇಸ್ ಟ್ರೂ. ಓಕೆ, ಸೊ ಆಮೇಲೆ ನಾಟ್ ನಲ್ಲಿ ಅಪೋಸಿಟ್ ಇರುತ್ತೆ, ಅದು ಟ್ರೂ ಇದ್ರೆ ಫಾಲ್ಸ್ ಹೇಳುತ್ತೆ, ಫಾಲ್ಸ್ ಇದ್ರೆ ಟ್ರೂ ಅಂತ ಹೇಳುತ್ತೆ. ಸೊ ದೀಸ್ ಆರ್ ದಿ ಲಾಜಿಕಲ್ ಆಪರೇಟರ್ಸ್. ಇದು ಇವತ್ತಿನ ಕ್ಲಾಸ್ ನಲ್ಲಿನ ಡಿಸ್ಕಷನ್. ಸೊ ಇವತ್ತಿನ ಡಿಸ್ಕಷನ್ ಅಲ್ಲಿ ನಿಮ್ಗೇನಾದ್ರೂ ಡೌಟ್ಸ್ ಗಳು ಇದ್ರೆ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಏನಾದ್ರೂ ಡೌಟ್ಸ್ ಗಳು ಇದೆ ಇವತ್ತಿನ ಕ್ಲಾಸ್ ನಲ್ಲಿ? ಸೊ ಇದನ್ನ ನಾನು PPT ನಿಮ್ಗೆ ಸೆಂಡ್ ಮಾಡ್ತೀನಿ, ಒಂದ್ಸಲ ರೆಫರ್ ಮಾಡಿ ನೀವು. ಸೊ PPT ರೆಫರ್ ಮಾಡಿದ್ರೆ ನಿಮ್ಗೆ ಕಂಪ್ಯಾರಿಸನ್ ಮಾಡಿದಾಗ ಅಥವಾ ಅದನ್ನ ಕಂಪ್ಯಾರಿಸನ್ ಮಾಡಿದ್ರೆ ಹೇಗೆ ರಿಸಲ್ಟ್ ಬರುತ್ತೆ, ಟ್ರೂ ಯಾವಾಗ ಬರುತ್ತೆ, ಫಾಲ್ಸ್ ಯಾವಾಗ ಬರುತ್ತೆ, ಅದನ್ನ ನೀವು ಟೆಸ್ಟ್ ಮಾಡ್ಕೋತಾ ಹೋಗ್ರಿ. ಸೊ ಈಸಿಲಿ ನಿಮ್ಗೆ ಅದರ ರಿಸಲ್ಟ್ಗಳು ಹೇಗೆ ಬರುತ್ತೆ ಅನ್ನೋದನ್ನ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಟುಡೇಸ್ ಸೆಷನ್. ಸೊ ಮುಂದಿನ ಟೈಪ್ಸ್ ಆಫ್ ಆಪರೇಟರ್ಸ್ ಗಳು ಅಸೈನ್ಮೆಂಟ್ ಆಪರೇಟರ್ ಅಂತ ಬರುತ್ತೆ, ಇಂಕ್ರಿಮೆಂಟ್ ಡಿಕ್ರಿಮೆಂಟ್ ಆಪರೇಟರ್ ಅಂತ ಬರುತ್ತೆ, ಬಿಟ್ ವೈಸ್ ಆಪರೇಟರ್ ಅಂತ ಬರುತ್ತೆ. ಅವುಗಳು ಮುಂದಿನ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಥ್ಯಾಂಕ್ ಯು ಫಾರ್ ಟುಡೇಸ್ ಸೆಷನ್. ಸೊ ವಿ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.